ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಈಗೇನೇನು ರಿಸಲ್ಟ್ಗೆ ಎಲ್ಲರೂ ಕೂಡ ಕಾಯ್ಕೊಂಡು ಕೂತಿದ್ದಾರೆ, ಐತಿಹಾಸಿಕ ಕ್ಷಣಕ್ಕೋಸ್ಕರ ಕಾಯ್ತಿದ್ದಾರೆ. ಆದರೆ ರಾಜ್ಯದಲ್ಲಿ ಬೇರೆಯದೇ ಚರ್ಚೆ ಆಗ್ತಾ ಇದೆ. KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆ ಶುರುವಾಯಿತು. ಇದರ ಬೆನ್ನಲ್ಲೇ CM ಬಣ ವರ್ಸಸ್ DCM ಬಣ ಅನ್ನೋದು ಮತ್ತೆ ಶುರುವಾಗಿದೆ ಟಾಕ್ ವಾರ್. KPCC ಅಧ್ಯಕ್ಷರ ಬದಲಾವಣೆಗೆ ಟಾಕ್ ವಾರ್ ಜೊತೆಗೆ ಒತ್ತಡ ಕೂಡ ಶುರುವಾಗಿದೆ. ಹೈಕಮಾಂಡ್ ಕೊಟ್ಟ ಮಾತಿನಂತೆ ಬದಲಾವಣೆ ಮಾಡಬೇಕು, ಜೊತೆಗೆ ಒಬ್ರಿಗೊಂದೇ ಹುದ್ದೆ ಅದು ಕೂಡ ಪಾಲನೆ ಆಗಬೇಕು ಅಂತ CM ಆಪ್ತರು ಈಗ ಪಟ್ಟು ಹಿಡಿಯೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅಧ್ಯಕ್ಷರ ಹುದ್ದೆಗೆ ಮತ್ತೆ ಪಡೆಯೋದಕ್ಕೆ DK ಶಿವಕುಮಾರ್ ಈ ಕಡೆ ಪ್ಲಾನ್ ಮಾಡ್ತಿದ್ದಾರೆ. ಆದರೆ KN ರಾಜಣ್ಣ ಅವರು ನಾನು ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಾನು ಸ್ವೀಕಾರ ಮಾಡೋದಕ್ಕೆ ಸಿದ್ಧ, ಮಂತ್ರಿಗಿರಿಯನ್ನು ತ್ಯಾಗ ಮಾಡೋದಕ್ಕೂ ಕೂಡ ಸಿದ್ಧ ಅಂತ ಹೇಳಿದ್ದಾರೆ. ಆ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ DCM DK ಶಿವಕುಮಾರ್ ಅವ್ರಿಗೆ. ಒಬ್ಬರಿಗೆ ಒಂದೇ ಹುದ್ದೆ ಅಂದರೆ, ಇಲ್ಲ ಅವರು ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಬೇಕು ಅಂತಂದರೆ DCM ಸ್ಥಾನ ಬಿಡಬೇಕು, DCM ಸ್ಥಾನದಲ್ಲಿ ಮುಂದುವರಿಬೇಕು ಅಂತಂದರೆ ಅಧ್ಯಕ್ಷ ಸ್ಥಾನವನ್ನು ಕೈ ಬಿಡಬೇಕು ಅನ್ನೋದನ್ನು ಆ ಅರ್ಥದಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಇದೇ ಚರ್ಚೆ ಈಗ ರಾಜಕೀಯ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ನನಗೆ ಅವಕಾಶ ಕೊಟ್ಟರೆ ನಾನು ಅಧ್ಯಕ್ಷ ಆಗ್ತೀನಿ, ಮಂತ್ರಿ ಕೆಲಸ ಬಿಡ್ತೀನಿ. ತಯಾರಿದ್ದೀನಿ, ಬಿಡ್ತೀನಿ. ಕೇಳಿಸ್ಕೊಂಡ್ರಲ್ಲ, ಇದು ಸಚಿವ KN ರಾಜಣ್ಣ ಹೇಳಿರುವ ಮಾತು. ಒಬ್ಬರಿಗೆ ಒಂದೇ ಹುದ್ದೆ, KPCC ಅಧ್ಯಕ್ಷ ಸ್ಥಾನ ಕೊಟ್ಟರೆ ಸಮರ್ಥವಾಗಿ ನಿಭಾಯಿಸ್ತೀನಿ ಅಂತ ಪರೋಕ್ಷವಾಗಿ DCM DK ಶಿವಕುಮಾರ್ಗೆ ಟಾಂಗ್ ಕೊಟ್ಟಂತಿದೆ. ನನಗೆ ಅವಕಾಶ ಕೊಟ್ಟರೆ ನಾನು ಅಧ್ಯಕ್ಷ ಆಗ್ತೀನಿ, ಮಂತ್ರಿ ಕೆಲಸ ಬಿಡ್ತೀನಿ. ತಯಾರಿದ್ದೀನಿ, ಬಿಡ್ತೀನಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದು ವರ್ಸಸ್ DKಶಿ ಬಣ. DKಶಿಗೆ KN ರಾಜಣ್ಣ ಪರೋಕ್ಷ ಟಾಂಗ್. ಹೌದು, KPCC ಅಧ್ಯಕ್ಷರ ಬದಲಾವಣೆ ಚರ್ಚೆ ಬೆನ್ನಲ್ಲೇ CM ಸಿದ್ದರಾಮಯ್ಯ ಬಣ ಆಕ್ಟಿವ್ ಆಗಿದೆ. KPCC ಹುದ್ದೆ ಮೇಲೆ ಕಣ್ಣಿಟ್ಟಿದೆ. ಹೈಕಮಾಂಡ್ ಕೊಟ್ಟ ಮಾತಿನಂತೆ ಅಧ್ಯಕ್ಷರನ್ನ ಬದಲಾವಣೆ ಮಾಡಲಿ, ಒಬ್ಬರಿಗೆ ಒಂದೇ ಹುದ್ದೆ ಪಾಲನೆ ಆಗಲಿ ಅಂತ ಪಟ್ಟು ಹಿಡಿಯಲು ಸಜ್ಜಾಗಿದ್ದಾರೆ. ಇನ್ನು ಇದಕ್ಕೆ ಪುಷ್ಟಿ ನೀಡುವಂತೆ ಸಚಿವ KN ರಾಜಣ್ಣ ಮಾತನಾಡಿದ್ದು, ನಾನು ಅಧ್ಯಕ್ಷನಾಗಲು ಸಿದ್ಧನಿದ್ದೇನೆ, ಅಧ್ಯಕ್ಷ ಸ್ಥಾನ ಸಿಕ್ಕರೆ ಮಂತ್ರಿ ಸ್ಥಾನ ಬಿಡಲು ರೆಡಿ ಎಂದಿದ್ದಾರೆ. ನನಗೆ ಅವಕಾಶ ಕೊಟ್ಟರೆ ನಾನು ಅಧ್ಯಕ್ಷ ಆಗ್ತೀನಿ, ಮಂತ್ರಿ ಕೆಲಸ ಬಿಡ್ತೀನಿ. ತಯಾರಿದ್ದೀನಿ, ಬಿಡ್ತೀನಿ. ನಾನು ಇದ್ರ ಬೇಕಾದ್ರೆ ಸ್ಪಷ್ಟವಾಗಿ ಹೇಳ್ತೀನಿ, ಏನಾದರೂ ಬದಲಾವಣೆ ಮಾಡಿ ಅಧ್ಯಕ್ಷರನ್ನ ಮಾಡೋದಾದ್ರೆ ನನಗೆ ಅವಕಾಶ ಕೊಟ್ಟ ಪಕ್ಷ ಸಂಘಟನೆ ಮಾಡ್ತೀನಿ, ನಾನು ಮಂತ್ರಿಗಿರಿ ರಾಜೀನಾಮೆನೂ ಕೊಡ್ತೀನಿ. KN ರಾಜಣ್ಣ ಜೊತೆಗೆ ಸಚಿವರಾದ ಸತೀಶ್ ಜಾರಕಿಹೊಳಿ, MB ಪಾಟೀಲ್, ಈಶ್ವರ್ ಖಂಡ್ರೆ ಕೂಡ KPCC ಹುದ್ದೆ ಮೇಲೆ ಆಸಕ್ತಿ ತೋರಿದ್ದಾರಂತೆ. ಹಾಗಾದ್ರೆ ಅಧ್ಯಕ್ಷ ಹುದ್ದೆ ಮೇಲೆ ನಾಯಕರು ಕಣ್ಣಿಟ್ಟಿದ್ದು ಯಾಕೆ ಅನ್ನೋದನ್ನ ನೋಡೋದಾದ್ರೆ, ಮುಂದೆ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು ಬರಲಿವೆ. ಚುನಾವಣೆಯಲ್ಲಿ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸಬಹುದು, ರಾಜ್ಯಾದ್ಯಂತ ಇರುವ ಬೆಂಬಲಿಗರಿಗೆ ಮಣೆ ಹಾಕಬಹುದು. BBMP ಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆಗೆ ಪ್ರಮುಖ ಪಾತ್ರ ವಹಿಸಬಹುದು. ಸಂಪುಟ ಪುನರ್ರಚನೆ ವೇಳೆಯೂ ಕೂಡ ಅಧ್ಯಕ್ಷರ ಹುದ್ದೆ ಪ್ರಮುಖವಾಗಿರುತ್ತೆ. DK ಶಿವಕುಮಾರ್ ಅವರ ಪಕ್ಷದ ಮೇಲೆ ಹಿಡಿತ ತಪ್ಪಿಸಬಹುದು. ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಮುಖ್ಯ ಪಾತ್ರ ನಿರ್ವಹಣೆ ಮಾಡಬಹುದು. ಹೀಗಾಗಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟ CM ಆಪ್ತ ಸಚಿವರು. ಪರೋಕ್ಷವಾಗಿ DCM DK ಶಿವಕುಮಾರ್ ವಿರುದ್ಧ CM ಸಿದ್ದರಾಮಯ್ಯ ಬಣ KPCC ಅಧ್ಯಕ್ಷ ಹುದ್ದೆ ಬದಲಾವಣೆಗೆ ಪಟ್ಟು ಹಿಡಿದಿದೆ. ಲೋಕಸಭಾ ಚುನಾವಣೆ ಫಲಿತಾಂಶದ ಬಳಿಕ ಅಧ್ಯಕ್ಷ ಬದಲಾವಣೆ ಫಿಕ್ಸಾ? ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.